ಇನ್ನು ಮಳೆಯ ಆರ್ಭಟ ಕರಾವಳಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಅವಾಂತರಗಳನ್ನು ಉಂಟು ಮಾಡಿದೆ ಅನ್ನೋದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ ನೋಡಿ. ರಸ್ತೆ ಮಧ್ಯೆಯೇ ನೀರು ತುಂಬಿ ಅವಾಂತರ. ಉಪ್ಪೂರಿನ ಈ ಹೈವೇ ಒಂದು ಕಡೆಯಲ್ಲಿ ವೆಹಿಕಲ್ಗಳ ಮೂವ್ಮೆಂಟ್ ಇದೆ, ಮತ್ತೊಂದು ಕಡೆಯಲ್ಲಿ ಬರುವ ಮೂವ್ಮೆಂಟ್ ಇದೆ. ಇದರ ನೇರಕ್ಕೆ ನೆಟ್ಟಿರುವಂಥ ಗಿಡಗಳು ಆ ಎದುರುಗಡೆ ಬರ್ತಿರುವಂಥ ಯಾವುದೇ ವಾಹನದ ಚಲನವಲನದ ವೇಗವನ್ನು ಗುರುತಿಸಲು ಸಾಧ್ಯವಾಗದೇ ಇರೋದ್ರಿಂದ ಇದೇ ಸ್ಥಳದಲ್ಲಿ ಇದೇ ಸ್ಥಳದಲ್ಲಿ ಹತ್ತಾರು ಅಪಘಾತಗಳಾಗಿ ಜೀವ ಕಳೆದುಕೊಂಡಿದ್ದನ್ನು ಗಮನಿಸಿದ್ದೀವಿ. ಸುಂಟರ ಗಾಳಿಗೆ ಬದುಕು ಹೈರಾಣ. ಮನೆಯಲ್ಲಿ ಅವರೆಲ್ಲರೂ ಕೂಡ ಬೆಚ್ಚಗೆ ಮಲಗಿದ್ರು. ಆಗ ಬೀಸಿದಂತಹ ಆ ಸುಳಿ ಗಾಳಿ ಮನೆಯ ಮೇಲ್ಚಾವಣಿಯನ್ನೇ ಎತ್ತಿಸಿ ಹಾರಿಸಿ ಬಿಟ್ಟಿದೆ. ನೋಡಿ, ಈ ಮನೆಯಲ್ಲಿ ಹಿಂಗಾಗಿದೆ ಪರಿಸ್ಥಿತಿ ಅನ್ನೋದನ್ನು ಗಮನಿಸ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಇಟ್ಟಂಥ ಸೀಟ್ ಅಲ್ಲ. ಈ ಸೀಟ್ಗೆ ಕ್ಲ್ಯಾಂಪ್ ಹಾಕಿ ಸಿಮೆಂಟಿನ ಆ ಒಂದು ಪ್ಯಾಚ್ ಮಾಡಿದ್ದಾರೆ. ಆದರೂ ಕೂಡ ಹೋಗಿದೆ ಅಂತ ಹೇಳಿದ್ರೆ ಅದೆಷ್ಟು ತೀವ್ರವಾಗಿ ಸುಂಟರ ಗಾಳಿ ಇತ್ತು ಅನ್ನೋದನ್ನು ಗಮನಿಸಬೇಕು. ಉಡುಪಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್. ಉಡುಪಿಯಲ್ಲಿ ಸತತವಾಗಿ ಮಳೆ ಸುರಿತಾ ಇದೆ. ಈಗಾಗಲೇ ಆರೆಂಜ್ ಅಲರ್ಟ್ ಘೋಷಣೆ ಆಗಿರುವಂಥದ್ದು. ಇವತ್ತಿನಿಂದ 4 ದಿನಗಳ ಕಾಲ ಆರೆಂಜ್ ಅಲರ್ಟ್ ಇರುವಂಥದ್ದು. ಮಳೆ ಮುಂದುವರೆದರೆ ಇನ್ನಷ್ಟು ದಿನ ಕೂಡ ಶಾಲಾ ಕಾಲೇಜಿಗೆ ರಜೆ ಕೊಡುವಂಥ ಅನಿವಾರ್ಯತೆ ಕೂಡ ಉಡುಪಿಯಲ್ಲಿ ಎದುರಾಗಬಹುದು. ಸಂಜೆ ರಾತ್ರಿ ವೇಳೆಯೂ ಕೂಡ ಮಳೆ ಮುಂದುವರಿಯುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಉಕ್ಕಿ ಹರಿಯುತ್ತಿವೆ ನದಿಗಳು. ಉಡುಪಿಯ ಕಾಪು ತಾಲೂಕಿನ ಕುರ್ಕಾಲು ಅನ್ನುವಂಥ ಪ್ರದೇಶದಲ್ಲಿ ನಾವಿದ್ದೇವೆ. ಇದು ಸುಮಾರು ಮೇಲ್ಮಟ್ಟಕ್ಕೆ ನೀರು ಬಂದಿರುವಂಥದ್ದು. ಹೀಗೆ ಮಳೆ ಮುಂದುವರೆದರೆ, ರಾತ್ರಿ ಪೂರ್ತಿ ಮಳೆ ಮುಂದುವರೆದರೆ ನೀರಿನ ಮಟ್ಟ ಇನ್ನಷ್ಟು ಏರಿಕೆ ಆಗ್ತದೆ. ಈ ಭಾಗದಲ್ಲಿ ಹೆದ್ದಾರಿಗೆ ಗುಡ್ಡ ಕುಸಿದು ಬೀಳುವ ಆತಂಕ. ಮಂಗಳೂರಿನ ಹೊರವಲಯದ ವಾಮಂಜೂರಿನ ಕೆತ್ತಿಕಲ್ ಅನ್ನುವಂಥ ಪ್ರದೇಶ ಕೂಡ ಒಂದು. ನಾನೀಗ ಆ ಒಂದು ಪ್ರದೇಶದಲ್ಲಿ ಇದ್ದೇನೆ. ಈ ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ, ಈ ಒಂದು ರಸ್ತೆ ಇದೆ, ಇದು ಮಂಗಳೂರು ಮತ್ತು ಮೂಡುಬಿದಿರೆಯನ್ನು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ. ಇದರ ವರ್ಕ್ ನಡೀತಾ ಇತ್ತು. ಹಾಗಾಗಿ ಮೇಲ್ಭಾಗದ ಗುಡ್ಡೆ ಏನಿದೆ ಅದನ್ನು ಕೊರೆಯಲಾಗಿತ್ತು. ಹೀಗಾಗಿ ಸದ್ಯ ಮಳೆಯ ಕಾರಣದಿಂದಾಗಿ ಆ ಒಂದು ಗುಡ್ಡೆ ಸದ್ಯ ಕುಸಿತಕ್ಕೆ ಆರಂಭವಾಗಿರುವಂಥದ್ದು. ಇನ್ನು ಮಳೆ ಆರ್ಭಟವು ಮುಂದುವರೆದಿದ್ದು ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಲೇ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಕ್ಕೆ ಬೇಕಾದಂಥ ಕ್ರಮ ತಗೊಂಡು ಬಂದಿದ್ದಾರೆ. ಇದು ಯಾಕೆ ಈ ಬಾರಿ ಸ್ವಲ್ಪ ಹೆಚ್ಚು ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಭಾಳ ಜನ ಇದರಿಂದ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ. ರಾಜ್ಯಾದ್ಯಂತ ಸುಮಾರು 5,700 ಕೇಸಸ್ ರಿಪೋರ್ಟ್ ಆಗಿದೆ. ಇಲ್ಲಿವರೆಗೆ ಜನನು ಸತ್ತಿದ್ದಾರೆ. ದಿನೇ ದಿನೇ ಡೆಂಗಿ ಜ್ವರದ ಕಾಟಕ್ಕೆ ಪೋಷಕರು ಬೆಚ್ಚಿ ಬೀಳ್ತಿದ್ದಾರೆ. ಸರ್ಕಾರ ಇನ್ನಾದರೂ ಮಹಾಮಾರಿ ನಿಯಂತ್ರಣಕ್ಕೆ ಕಠಿಣ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.